ನಮಸ್ಕಾರ ವೀಕ್ಷಕರೇ, BNN ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಶಾಖ ದೇವೇಂದ್ರ ಕುಮಾರ್. ರೈತರ ಹೋರಾಟದ ಹೆಸರಿನಲ್ಲಿ ನಡೆದ ಇತ್ತೀಚಿನ ಪ್ರತಿಭಟನೆಯ ಬಗ್ಗೆ ಮಾಜಿ ಶಾಸಕರು ಪ್ರತಿಕ್ರಿಯೆ ಈಗ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಕೇವಲ ಅಸಮಾಧಾನವನ್ನೇ ಅಲ್ಲ, ತೀವ್ರ ಅಸಹನೆಯನ್ನು ವ್ಯಕ್ತಪಡಿಸಿದರು. ಶಾಸಕ ಶರಣು ಸಲ್ಗರ್ ನಿಜವಾಗಿಯೂ ರೈತಪರ ಹೋರಾಟ ಮಾಡಿದ್ದಾರಾ ಅಥವಾ ಪಕ್ಷದ ಪ್ರಚಾರವೇ ಅವರ ಗುರಿಯಾಗಿತ್ತಾ ಎಂದು ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖುವಾ ಅವರು ತಮ್ಮ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತೀವ್ರವಾಗಿ ಪ್ರಶ್ನಿಸಿದ್ದಾರೆ. ಅದು ರೈತರದಿತ್ತ ಸ್ಟ್ರೈಕ್, ರೈತರ ಹಾಡ ಯಾಕಿದ್ದಿಲ್ಲ, ಶರಣುಂದಿ ಹಾಡ ಯಾಕಿತ್ತು, BJPದೇ ಇತ್ತು. ಪ್ರತಿಭಟನೆದಾಗ ತಾವೆಲ್ಲ ನೋಡಿದ್ರಿ, ಏನು ನೋಡಿದ್ರಿ ಅಂದಾಗ ಅಲ್ಲಿ ರೈತರ ಕಷ್ಟದಾಗ ನಾವು ನೋಡಿದಾಗ DJ ಸಾಂಗ್ ಇದ್ದು, ಶರಣು ಸಲ್ಗಾರ್ ಸಾಂಗ್ ಅವ್ರು ಬ್ರ್ಯಾಂಡಿಂಗ್ ಮಾಡ್ಕೊಳಕ್ಕೆ ಬಂದಿರು ಅಂತ ನನಗೆ ಅನ್ನಿಸ್ತಾ ಇದೆ. ಕಲ್ಯಾಣ ಕರ್ನಾಟಕದಾಗ ಒಂದು ಹೆಸರು ಮಾಡಬೇಕು, ಅದು ಶರ್ಟ್ ಕಳೆದು ನಾವು ರೈತರ ಪಗ ಇದ್ದೇವೆ ಅಂತ ತೋರಿಸ್ಬೇಕು. ನಾವು ಶರ್ಟ್ ಬಿಚ್ಕೋಲಿ, ಬಟ್ಟೆ ಬಿಚ್ಕೋಲಿ, ನಮ್ದು ಏನೂ ಎತ್ತರಾಜಿಲ್ಲ. ರೈತರಿಗೆ ಪರಿಹಾರ ಇಸ್ಕೊಡ್ಬೇಕೆಂಬುದು ನಮ್ಮದು ಒಂದು ಪ್ರಶ್ನೆ. ಶಾಸಕರು ಪ್ರತಿಭಟನೆಯಲ್ಲಿ ಮಹಿಳೆಯರ ಕುರಿತು ಬಳಸಿದ ಹಗುರ ನುಡಿಗಳನ್ನು ಖಂಡಿಸಿ ಮಹಿಳೆಯರ ಗೌರವ ಕಾಪಾಡುವುದು ಪ್ರತಿಯೊಬ್ಬ ನಾಯಕನ ನೈತಿಕ ಕರ್ತವ್ಯ ಎಂದು ಹೇಳಿದರು. ಸಾಕಷ್ಟು ಹೆಣ್ಣು ಮಕ್ಕಳು ವೈಶ್ಯವಾಟಿಕೆ ಕಿಡಿಲತ್ತಾಗ ಪಾಪ ಅವ್ರು ಹೊಟ್ಟಿ ತುಂಬ್ಕೊಳಕ್ಕೆ ಬದುಕ್ಲಕ್ಕ ಅಂತ ಹೇಳಿದ್ರು. ರೈತರು ಯಾವಾಗ ಇಂಥ ಕಷ್ಟದಾಗಿದ್ದು ವೈಶ್ಯವಾಟಿಕೆ ಮಾಡ್ತಾರೆ ಅಂತ ಅವ್ರಿಗೇನು ಹೇಳ್ಯಾಗ, ನಾ ಅವ್ರೀಗ ಒಂದು ಪ್ರಶ್ನೆ ಕೇಳ್ತೀನಿ. ಏನಪ್ಪ ಅಂದಾಗ, ಎಲ್ಲಿ ತಾವು ಎಲ್ಲಿ ನೋಡಿರಿ, ಅದಕ್ಕೆ ಪತ್ರಿಗೆ ಯಾಕೆ ಬರ್ದಿಲ್ಲ? ಇಷ್ಟು ದಿನ ಏನು ಮಾಡಿದ್ರಿ, ಡ್ಯಾನ್ಸ್ ಮಾಡಿದ್ರಿ, ಪತ್ರಿಗೆ ಯಾಕೆ ಬರ್ದಿಲ್ಲ? ಏನು ನಿನ್ನೆ ನೋಡಿದ್ರಿ? ಇದು ಆಗ ದಿನನೇ ಖುನ ಇತ್ತು ಅವ್ರೀಗ. ರಾತ್ರಿ ನೋಡ್ಯಾಗ ಮುಂಜಾನೆ ಹೇಳತ್ತಾಗ. ಇಷ್ಟು ದಿನ ಅವ್ರು ಏನು ಮಾಡಿದ್ರು? ಒಂದು ಜವಾಬ್ದಾರಿ ವ್ಯಕ್ತಿಕ್ಕಿ ಇದು ಎಲ್ಲೋ ಒಂದು ಹೆಣ್ಮಕ್ಳಿಗೆ ಒಂದು ಮನಸ್ಸಿಗೆ ನೋವು ಆಗಪ್ಲೆ, ನಮ್ಮ ತಾಯಂದಿರೀಗ, ನಮ್ಮ ಅಕ್ಕದಿರೀಗ, ನಮ್ಮ ತಂಗಿದರೀಗ ಎಲ್ಲ ಇದು ಶೋಭೆ ಕೊಡಲ್ಲಂಬ ಇಂಥ ಘಟನೆ ನಡೆದದಂತ ಮುಖ್ಯಮಂತ್ರಿ ಗಮನಕ್ಕೆ ಬಗೆದಿತ್ತು, ಮಹಿಳಾ ಆಯೋಗಕ್ಕೆ ಬಗೆದಿತ್ತು, ಪ್ರಧಾನಮಂತ್ರಿಯವರಿಗೆ ಬಗೆದಿತ್ತು. ಇಂಥವು ಆಗಬಾರ್ದು. ನಾ ಯಾಕೆ ಹೇಳ್ಯಾಗ ಅಂತ ನಾ ಆರೋಪ ಮಾಡ್ತಾ ಇಲ್ಲ. ಏನು ಸತ್ಯಾಂಶದ ಅವ್ರು ಸುಮ್ಮನೆ ಯಾಕೆ ಕುಂತರು? ಏನು ಪ್ರಚಾರ ಸಲಕ್ಕೆ ಹೇಳ್ಯಾಗ? ಯಾವ ಊರಾಗ ಆಗ್ಯದ ವೈಶ್ಯವಾಟಿಕೆ? ಒಂದು ಕೇಸ್ ಅವ್ರಿಗೆ ಎದುರು ಬಂದದ, ನಾ ಕೇಸ್ ಸಮೇತ ಮುಖ್ಯಮಂತ್ರಿಗೆ ತೋರಿಸ್ತೀನಿ ಅಂದಾಗ ಓಕೆ, ಅಂಥದ್ದು ಆಗಬಾರ್ದು. ಅದಕ್ಕೆ ನಾವು ಈ ಖಂಡನೆ ಆಗಬಾರ್ದು. ಲೆಕ್ಕಿನ್ ಎಲ್ಲಿ ಜಾಗ ಊರ್ ಚಾಟಿ ಎತ್ತಿನ ಘಟನೆಗಳು ಅವರು ತೀವ್ರ ಪ್ರತಿಕ್ರಿಯೆ ನೀಡಿ ಹೋರಾಟದ ಹೆಸರಿನಲ್ಲಿ ಅಸಭ್ಯ ವರ್ತನೆ ತೋರಿಸುವುದು ಜನಪ್ರತಿನಿಧಿಗಳಿಗೆ ಶೋಭೆ ನೀಡುವುದಿಲ್ಲ ಎಂದು ಖಂಡಿಸಿದರು. ಅದಲ್ಲದೆ ಶಾಸಕ ಶರಣು ಸಲ್ಗರ್ ಅವರು ಈ ಹಿಂದೆ ನೀಡಿದ ಭರವಸೆಯನ್ನು ಸ್ಮರಿಸುತ್ತಾ 2-3 ವರ್ಷಗಳ ಹಿಂದೆ ಶಾಸಕ ಶರಣು ಸಲ್ಗರ್ ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವ ಕುರಿತು ರಂಭಾಪುರಿ ಜಗದ್ಗುರುಗಳು ಹಾಗೂ ಹರ್ಕೂಡ್ ಶ್ರೀಗಳ ಸಮ್ಮುಖದಲ್ಲಿ ಪ್ರಮಾಣ ಮಾಡಿದ್ದರು. ಆದರೆ ಆ ಭರವಸೆ ಏನಾಯಿತು ಎಂದು ತೀವ್ರವಾಗಿ ಪ್ರಶ್ನಿಸಿದರು. ಶರಣು ಸಲ್ಗಾಗ ಫ್ಯಾಕ್ಟ್ರಿ ಹೆಚ್ಚಾಗಂತ, ಶುಗರ್ ಫ್ಯಾಕ್ಟ್ರಿ ಹೆಚ್ಚಾಗಿ ಹೋಗಿ ಬಸವಕಣ್ಣದಾಗ ಹರ್ಕೂಡ್ ಮುತ್ತೆ ಕೇಳ್ಬೇಕು ಅವ್ರಿಗೆ ಕೊನದ. ಯಾಕಂದಾಗ ಅವ್ರ ಸ್ಪೀಚ್ದಾಗ ಹೇಳ್ಯಾಕ, ಹರ್ಕೂಡ್ದಾಗ ಜಗದ್ಗುರುಗಳಿಗೆ ಆಣಿ ಮಾಡಿ ಹೇಳ್ಯಾಕ. ಆ ಫ್ಯಾಕ್ಟ್ರಿ ಎಲ್ಲದ, ಯಾವ ಸಗೈ ನಂಬರ್ದಾಗ ಅದ, ಏನು ಇಲ್ಲದ, ಏನು ಸಲಗಾಗದಾಗ ಹೆಚ್ಚಾಗ ಶುಗರ್ ಫ್ಯಾಕ್ಟ್ರಿ ಎಲ್ಲದ, ಹರ್ಕೂಡ್ ಮುತ್ತಿವಾಗ ಎಲ್ಲದ, ಜಗದ್ಗುರುಗಳು ಆಣಿ ಎಲ್ಲದ, ಅದು ಗಪ್ಪದ. ಏನು ಯಾಕೆ ಮಾಡ್ಕೊಂಡಾಗ ಏನು ಮಹಾರಾಷ್ಟ್ರದಾಗ ಹಚ್ಚದಾಗ ಸಾಕಾಗದಂತ ನಿಮಗೆ ಯಾಕೆ ಹೇಳಂದಿಗೂ ಫ್ಯಾಕ್ಟ್ರಿ ಮಾಡ್ಬೇಕಂತ. ಮಾಜಿ ಶಾಸಕರ ಈ ಎಲ್ಲ ಹೇಳಿಕೆಗಳು ಇದೀಗ ರಾಜಕೀಯ ವಲಯದಲ್ಲಿ ಹೊಸ ಬಿರುಗಾಳ ಎಬ್ಬಿಸಿವೆ. ಆಡಳಿತ ಪಕ್ಷದ ಶಾಸಕ ಶರಣು ಸಲ್ಗರ್ ಅವರು ಮಾಜಿ ಶಾಸಕರ ಈ ವಾಗ್ದಾಳಿಗೆ ಯಾವ ರೀತಿ ಪ್ರತ್ಯುತ್ತರ ನೀಡುತ್ತಾರೆ ಎಂದು ಜನರಲ್ಲಿ ಕುತೂಹಲ ಮೂಡಿಸಿದೆ.